ತಾಯಿ ಭೂಮಾತೆ ನಿನ್ನದ ನಂಬಿ ರೈತ ನಿನ್ನನ್ನು ಹುಡಿ ತುಂಬಿದ್ದರು. ಚೆನ್ನಾಗಿ ಫಸಲು ಬೆಳೆದು ಈ ರೈತನಿಗೆ ಒಳ್ಳೆ ಬೆಲೆ ತಂದು ಬೆಳೆ ನಿಲ್ಲಿಸಮ್ಮ. ನಿನಗೆ ಕೈ ಹಿಡಿದು ಕೈ ಮುಗಿದು ಬೇಡಿಕೊಳ್ಳುತ್ತೀವಿ ತಾಯಿ ಭೂಮಾತೆ. ಮಳೆ ಇಲ್ಲದ ಬೆಳೆ ಇಲ್ಲ ಕಾಲಕ್ಕಾಗಿ ಅದು ಎಷ್ಟು ಜನರು ನೊಂದು ಬಿದ್ದು ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಾರಮ್ಮ. ಬೀದಿಯಲ್ಲಿ ಈ ಬಡ ರೈತರ ಬಾಳು ಬೆಳಗೇಳದಿಂದ ಕೇಳುತ್ತಾಯಿ. ಯಾವ ದಾರಿ ತೋರಿಸುತ್ತೀಯ ತೋರಿಸುತ್ತಾಯಿ ತೋರಿಸು. ಸ್ವಾಮಿ ಸ್ವಾಮಿ ಬಾ ಹೇಮ, ಈಗ ಬಂದೆ. ಹೌದು ಸ್ವಾಮಿ, ಈಗ ತರ ಬಂದೆ. ಇರಲಿ, ಕೈಗೆ ತೊಳೆದುಕೊಂಡು ಊಟ ಮಾಡುವಂತೆ. ಆಯ್ತು ಹೇಮ. ಹೇಮ, ನಿಂದು ಊಟ ಆಯ್ತೇನೆ? ಆಯ್ತ್ರಿ, ಮನೆಯಲ್ಲಿ ಮಾಡಿಕೊಂಡು ಬಂದೆ. ಹೇಮ, ಸುಳ್ಳು ಎಷ್ಟು ಸರಸಾಗಿ ಹೇಳುತ್ತಿದೆ ಹೇಮ ನೀನು. ಸ್ವಾಮಿ, ನಾನೇಕೆ ಸುಳ್ಳು ಹೇಳಿದೆ? ನಿಜನ ಹೇಳ್ತಾ ಇದ್ದೀನಿ. ನಾನು ಮನೆಯಲ್ಲಿ ಮಾಡಿಕೊಂಡು ಬಂದಿದ್ದೀನಿ ಅಂತ. ಹೇಮ, ಒಂದು ಸಾರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನೀನು ಊಟ ಮಾಡಿದ್ದೇನೆಂದು. ಇದರಿ ನೋಡಿ, ರೊಟ್ಟಿ ಮಾಡಬೇಕಾದ್ರೆ ಮನೆಯಲ್ಲಿ ಹಿಟ್ಟೆಲ್ಲ ಖಾಲಿಯಾಗಿ ಹೋಗಿತ್ತು. ಅದಕ್ಕೆ ಸ್ವಲ್ಪ ಹಿಟ್ಟಿನಲ್ಲಿ 4 ರೊಟ್ಟಿ ಆಯ್ತು. ನಾನು ಊಟ ಮಾಡಿದ್ರೆ ಮತ್ತೆ ನೀವು ರೊಟ್ಟಿ ಇರಬೇಕಾಗುತ್ತೆ ಅಂತ ನಾನು ಊಟ ಮಾಡಿದ್ರೆ ಹಾಗೆ ಬಂದ್ರಿವೇನೆ. ಹೇಮ, ಎಂತ ಸದ್ಗುಣ ಸತಿಯಾಗಿ ಸಿಕ್ಕೇ ಈ ನನ್ನ ಬಾಳಿನ ಜ್ಯೋತಿಯಾಗಿ. ನಾನು ಯಾವ ಜನ್ಮದ ಪುಣ್ಯವೋ ನನ್ನದು. ನಾನು ಸುಖ ಕಾಣೆ, ಸುಖ ದುಃಖದಲ್ಲಿ ಭಾಗಿಯಾಗಿ ನನ್ನ ಮನೆಯನ್ನು ತುಂಬಿಸಿ ನೀನು ಊಟ ಮಾಡುವುದು ಬಿಟ್ಟು ಊಟ ಮಾಡಿದೇನೆ ಸುಳ್ಳು ಹೇಳ್ತಿದ್ದೀಯಲ್ಲ ಹೇಮ. ನೀನು ಬರೇ ನನ್ನ ಸತಿಯಲ್ಲ ಹೇಮ, ನನ್ನ ಬಾಳಿನ ಜ್ಯೋತಿ ಹೇಮ, ಜ್ಯೋತಿ. ಹಸಿದಾಗ ಅನ್ನ, ದಲಿದಾಗ ನೀರು ಕುಡಿದರೆ ಈ ಸೇರಿಕೆ ಸೇರಿಸ ಹೇಮ, ಸೇರಿಸ. ಅಂದಾಗ ಆರೋಗ್ಯಕ್ಕೆ ಇದು ಆಗುತ್ತದೆ ಹೇಮ. ದುಡಿ ಸ್ವಾಮಿ, ದುಡಿಯವರು ನೀವು ಅಂದಾಗೆ ನೀವು ಹೊಟ್ಟೆ ತುಂಬ ಉಂಡು ಸಂತೋಷ ಇರ್ಬೇಕಾದ್ರೆ ನನ್ನ ಆಸೆ ರೀ. ಹೇಮ, ಮೈ ಮೇಲೆ ತುಂಡು ಬಟ್ಟೆಯಲ್ಲಿ ಅಂದರೆ ಈ ಜಗತ್ತೆ ಮೆಚ್ಚುತ್ತೈತಿ. ಆದರೆ ಒಂದು ತುತ್ತು ಕೂಳಿಲ್ಲ ಅಂದರೆ ಕುಸಿದು ಹೊಡಲು ಕುಸಿದು ಬೀಳುತ್ತದೆ ಹೇಮ, ಕುಸಿದು ಬೀಳುತ್ತದೆ. ಸ್ವಾಮಿ, ಹೊಲದಲ್ಲಿ ಕೆಲಸ ಮಾಡಿ ಮನೆ ಸುಸ್ತಾಗಿದೆ, ಬನ್ನಿ ಹೊತ್ತಾಯ್ತು ಊಟ ಮಾಡೋದಿದ್ದೆ. ಹೇಮ, ಏನಾಗಲಿ ನೀನು ನನ್ನ ಅರ್ಧಾಂಗಿನಿ. ಒಂದು ತುತ್ತಿನಲ್ಲಿ ಇಬ್ಬರು ಹರಿದು ತಿನ್ನೋಣ ಬಾರಿ. ನೀನು ಬರೀ ಸತಿ ಅಲ್ಲ ಹೇಮ, ನನ್ನ ಬಾಳಿನ ಜ್ಯೋತಿ. ಬಾ ಹೇಮ, ಬಾಮ, ನಾನೇ ನಿನ್ನ ಕೈಯಲ್ಲಿ ತುತ್ತು ಮಾಡಿ ಉಣಿಸುವೆ. ನಾನೆಂತ ಮಹಾಪುಣ್ಯವತಿ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳೆದುಕೊಂಡು ಪ್ರೀತಿ ಕಾಂತ ಅದೃಷ್ಟ ಹೆಣ್ಣು ಉಂಟಾದು ಅಂತದ್ರಲ್ಲಿ ನೀವೆಲ್ಲ ತುತ್ತು ಮಾಡಿ ಉಳಿಸಿದ್ರಲ್ಲ, ನನಗೆ ಯಾವ ತುತ್ತು ಉಂಟಂತೂ ಸಂತೋಷ ಆಗುತ್ತೆ ಸ್ವಾಮಿ. ಹೇಮ, ಇದಕ್ಕೆ ನನ್ನ ಪತಿ ಹುಡುಗರೆ ಏನು ಕೊಡುವೆ? ನೋಡಿ ಸ್ವಾಮಿ, ನಿಮ್ಮಂತ ಪತಿದೇವ ಪಡಿಬೇಕಾದ್ರೆ ನಾನೇ ಧನ್ಯ ಸ್ವಾಮಿ, ನಾನೇ ಪುಣ್ಯವಂತಳು ಅಂತ. ಹೇಮ, ನಾನು ನಿನಗೆ ತುತ್ತು ಕೊಟ್ಟಿದ್ದೆ, ನೀನು ನನಗೆ ಅದು ಒಂದು ಮುತ್ತು ಕೊಡಬಾರದೆ.
ನೋಡಿ ಸ್ವಾಮಿ, ಈ ಅರ್ಪಿತವಾದ ಈ ದೇಹ ನಿಮ್ಮದು ಅಂದಾಗೆ ನಾನು ಕೊಡೋಕೆ ಒಳ್ಳೆಗುತ್ತೇನೆ. ಆಯ್ತು ಸ್ವಾಮಿ, ನಿಮ್ಮಿಚ್ಛೆ ಆಗಲಿ. ದುಃಖ ಹಲೆಗಳ ದೂರವಾದಂತೆ ಸಂತೋಷ ಸಾಗರ ಹುಕ್ಕುವಂತೆ ಸೋದು ಸುಮಾರ ಗೀತೆ ಹಾಡೇ ನನ್ನ ಮಲ್ಲೆ. ಆಯ್ತು ರೀ, ನಿಮ್ಮಿಷ್ಟಂತೆ ಆಗಲ್ಲ. ನನ್ನ ಚೆಲುವೆ ಬಳಿ ಬರದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸರಿಹೆಗೆ
ಬಾ ಹೇಮ, ಇಬ್ಬರ ಮನೆಗೆ ಒಟ್ಟಿಗೆ ಹೋಗೋಣ.